ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಬಂದ್ಯಾ? ಎಲ್ಲೋಗಿದ್ದೆ ನೀನು? ನಾನು ನಿನ್ನ ಎಷ್ಟು ಹುಡುಕ್ದೆ ಗೊತ್ತಾ? ಅದು ಮಿಂಚು ಜೊತೆ ಆಟ ಆಡ್ತಿದ್ದೆ ಮಮ್ಮಿ. ಬರೀ 3 ಹೊತ್ತು ಆಟನೇ ಆಗೋಯ್ತು ನಿನಗೆ. ಈಗ ನೀನು ತುಂಬಾ ಬದಲಾಗ್ಬಿಟ್ಟಿದ್ಯಾ ಅಪ್ಪು. ನೋಡು, ಬುಕ್ಸ್ ಎಲ್ಲ ಹೇಗಿದೆಯೋ ಹಾಗೆ ಬಿಟ್ಟು ಹೋಗಿದ್ಯಾ. ನೀನು ಹೀಗಿರೋದು ನನಗೊಂಚೂರು ಇಷ್ಟ ಇಲ್ಲ ಅಪ್ಪು. ಅಕ್ಕರೆ ಯಾಕಕ್ಕರೆ ಈ ರೀತಿ ಎಲ್ಲ ಬೈತಾ ಇದ್ದೀರಾ? ಚಿಕ್ಕ ಮಗು ಅದು. ಇವತ್ತು ರಜೆ ಇತ್ತಪ್ಪ, ಅದಕ್ಕೆ ಆಟ ಆಡಕ್ ಹೋಗಿದ್ದಾನೆ. ಅದಕ್ಕೆ ಈ ರೀತಿ ಎಲ್ಲ ಬೈಬೇಕಾ? ಬರೀ ಅದೇ ಅಂತಲ್ಲ, ಹೇಳಕ್ ಹೋದ್ರೆ ಇನ್ನೂ ತುಂಬಾ ಇದೆ. ಈಗೀಗ ಇವನು ತುಂಬಾನೇ ಚೇಂಜ್ ಆಗ್ಬಿಟ್ಟಿದ್ದಾನೆ. ಮುಂಚೆ ನಾನು ಏನ್ ಹೇಳಿದ್ರು ಕೇಳ್ತಿದ್ದ, ಆದ್ರೆ ಈಗ ನೋಡು ನೋಡು ಎಷ್ಟು ಕೇರ್ಲೆಸ್ ಆಗಿದ್ದಾನೆ ಅಂತ. ಅಕ್ಕರೆ ಸರಿ ಬಿಡಿ, ನೀವು ಮತ್ತೆ ರೈಸ್ ಆಗ್ಬೇಡಿ. ಹೋದನ್ ವಾಪಸ್ ಬಂದಿದ್ದಾನೆ ತಾನೆ. ನೋಡಪ್ಪು, ಇದೇ ಲಾಸ್ಟ್. ಮತ್ತೊಮ್ಮೆ ಇದು ರಿಪೀಟ್ ಆಗಬಾರ್ದು. ಹೇಳ್ದೆ ಕೇಳ್ದೆ ಎಲ್ಲೂ ಹೊರಗೆ ಹೋಗೋ ಆಗಿಲ್ಲ. ಓಕೆ? ನಾನು ನಿಂಗೆ ಹೇಳಿದ್ದೆ ತಾನೆ ಇವತ್ತು ಕಾರ್ತಿಕ ದೀಪ ಇದೆ, ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ. ಮತ್ತೆ ಯಾಕೆ ಆಟ ಆಡೋಕೆ ಹೋಗಿದ್ದೆ ನೀನು? ಯಾಕೆ ಮಮ್ಮಿ ಆ ಥರ ಆಡ್ತೀರಾ? ನಾನೇನು ತಪ್ಪು ಮಾಡಿದ್ದೀನಿ? ಇದನ್ನೇ ನಾನು ಹೇಳಿದ್ದು, ಇವನು ಚೇಂಜ್ ಆಗ್ತಿದ್ದಾನೆ ಅಂತ. ಮುಂಚೆ ನಾನು ಏನೇ ಹೇಳಿದ್ರು ಅದನ್ನ ಕೇಳ್ತಿದ್ದ, ಅದನ್ನ ಮಾಡ್ತಿದ್ದ. ಆದ್ರೆ ಈಗ ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡೋ ಶುರು ಮಾಡ್ಬಿಟ್ಟಿದ್ದಾನೆ. ಹೀಗೆ ಬಿಟ್ರೆ ಇವನ್ ದಾರಿ ತಪ್ಪು ಹೋಗ್ತಾನೆ. ಏನ್ ಗುರಾಯಿಸ್ತಿದ್ಯಾ? ಇದನ್ನೆಲ್ಲ ನನ್ನ ಹತ್ರ ಇಟ್ಕೋಬೇಡ ಅಪ್ಪು, ಹಲ್ಲು ಉದುರಿಸ್ಬಿಡ್ತೀನಿಲ್ಲ ಅಂದ್ರೆ. ಅಕ್ಕರೆ ಏನ್ ಮಾತಾಡ್ತಾ ಇದ್ದೀರಾ? ನಿಮ್ ಬಾಯಲ್ಲಿ ಇಂಥ ಮಾತಾ? ಬಿಡಿ ಅಕ್ಕರೆ, ಮಗು ಅದು. ಮಲ್ಲಿ ಪ್ಲೀಸ್, ಅವ್ನ ಪರ ವಹಿಸ್ಕೊಂಡು ನೀನ್ ಮಾತಾಡ್ಬೇಡ. ಆಕ್ಚುಲಿ ನಿನಗೆ ಹೇಳ್ಬೇಕು, ನಿನ್ ಸಪೋರ್ಟ್ ಇದ್ದಾನೆ ಅವ್ನು ಹಾಳಾಗಿರೋದು. ನನ್ನ ಸಕ್ನ ನಿನ್ಗೂ ಅರ್ಥ ಆಗಲ್ಲ. ಇದೆಲ್ಲ ಹೀಗೆ ಮುಂದುವರೆದ್ರೆ ಈ ಮನೆನೇ ಖಾಲಿ ಮಾಡ್ಕೊಂಡು ಹೋಗ್ಬಿಡ್ಬೇಕು. ಅಯ್ಯೋ ಅಕ್ಕರೆ, ಸಾರಿ, ಎಲ್ಲ ನಂದೇ ತಪ್ಪು. ಆ ಥರ ಮಾತಾಡಿ ಅವನು ನಿಮ್ಮ ಮಾತು ಕೇಳೋ ಥರ ಮಾಡ್ತೀನಿ. ಸರಿ, ಹೋಗ್ತಾನೆ. ಆ ಮಾತನ್ನ ನೀನ್ ಹೇಳ್ತಿದ್ಯಾ, ಆದ್ರೆ ನೋಡು ಇವನ್ ಹೇಗ್ ನಿಂತಿದ್ದಾನೆ ಅಂತ. ತುಟ್ಟಿಕ್ ಪಿಟ್ಟಿಕ್ ಅಂತಿಲ್ಲ. ನಾನು ಏನ್ ಹೇಳಿದ್ರು ಈ ಕಿವಿಯಲ್ಲಿ ಕೇಳಿಸ್ಕೊಳ್ತಾನೆ, ಆ ಕಿವಿಯಲ್ಲಿ ಬಿಟ್ಬಿಡ್ತಾನೆ. ಓಕೆ ಮಮ್ಮಿ, ಸಾರಿ, ತಪ್ಪಾಯ್ತು, ಇನ್ ಮುಂದೆ ಮಾಡಲ್ಲ ಅಂತ ಹೇಳ್ತಾನ? ಇಲ್ಲ, ಬರೀ ನಾವು ಗಂಟು ಹರ್ಕೋಬೇಕಷ್ಟೇ. ಅಕ್ಕರೆ ನಾನು ಮಾತಾಡ್ತೀನಿ ಅಂತ ಹೇಳ್ದೆ ಅಲ್ವಾ? ಅವನು ಇನ್ನೂ ಚಿಕ್ಕೋನು, ಬಿಡಿ. ಅಕ್ಕರೆ ನಾನು ದೇವಸ್ಥಾನಕ್ಕೆ ಹೋಗ್ಬೇಕಲ್ವಾ? ಮೊದಲು ರೆಡಿಯಾಗಿ ಹೋಗಿ ಹೋಗಿ ಹೋಗಿ. ಅವನಿಗೆ ಹೇಳು ಮೊದಲು ಹೋಗಿ ರೆಡಿ ಆಗೋದಕ್ಕೆ. ನಾನು ದೇವಸ್ಥಾನಕ್ಕೆ ಬರಲ್ಲ. ಬರಲ್ಲ? ಯಾಕೆ ಬರಲ್ಲ? ನನಗೆ ಬರಕ್ಕೆ ಇಷ್ಟ ಇಲ್ಲ. ನೋಡ್ದೆ ಹೆಂಗ್ ಮಾತಾಡ್ತಾನೆ ಅಂತ. ಅಕ್ಕರೆ ನಿಮ್ಗೆ ಇವಾಗ ಏನು? ಅವ್ನು ದೇವಸ್ಥಾನಕ್ಕೆ ಬರ್ಬೇಕು ತಾನೆ, ನಾ ಕರ್ಕೊಂಡ್ ಬರ್ತೀನಿ. ನೀವು ಹೋಗಿ ರೆಡಿಯಾಗಿ. ಅಲ್ಲ ಕಣು ಡಾರ್ಲಿಂಗ್, ಮಮ್ಮಿ ಕೋಪದಲ್ಲಿ ಇದ್ದಾಗ ಯಾರು ಎದುರುತ್ರ ಕೊಡ್ತಾರ? ಸುಮ್ಮನೆ ಬಿಟ್ಬಿಡ್ಬೇಕು ತಾನೆ. ನೀನು ನನ್ ಹೇಳಿ ಮಮ್ಮಿಗೆ ಹೇಳ್ಬೇಡ. ಅವ್ನು ಯಾರೋ ಕೇಳಿ ಥರ ಇದ್ದಾನೆ, ವಿಚಾರಿಸ್ಕೊಳ್ಳಿ ಅಂತೇಳಿ ಫಿಟ್ಟಿಂಗ್ ಇಟ್ಟೆ. ಓನರೇ ಅವನ ಓಡಿಸ್ಬಿಟ್ರು. ಗುಡ್, ಚೆನ್ನಾಗಿ ತಲೆ ಓಡಿಸಿದ್ಯಾ. ವೆರಿ ಗುಡ್. ಅವಾಗೇನೋ ತಲೆ ಓಡಿಸ್ದೆ, ಆದ್ರೆ ಇವಾಗ ತಲೆ ಕೆಡ್ತಾ ಇದೆ. ಯಾಕಮ್ಮ, ಏನಾಯ್ತು? ಅಣ್ಣ, ಜಯದೇವ್ ಏನಾದ್ರು ನನ್ನ ಮತ್ತೆ ಹುಡ್ಕೊಂಡು ಬಂದ್ರೆ, ನನ್ನ ಜೊತೆ ಅಕ್ಕ ಭಾವನು ಇಲ್ಲೇ ವಟಾರದಲ್ಲೇ ಇದ್ದಾರೆ. ಅವ್ರು ಏನಾದ್ರು ಸಿಕ್ಬಿದ್ರೆ ಅಂತ ಟೆನ್ಷನ್ ಆಗ್ತಾ ಇದೆ. ಏನಾಗಲ್ಲ ಬಿಡಮ್ಮ, ಯಾಕೆ ಅಷ್ಟೊಂದು ತಲೆ ಕೆಡಿಸ್ಕೋತೀಯಾ? ನಾವ್ ಇದೀವಲ್ಲ, ನಾವು ನೋಡ್ಕೋತೀವಿ ಬಿಡು. ಭಾವಂಗ್ ಹೇಳೋಣ ಅಂದ್ರೆ ಏನೋ ಒಂಥರ ಹಿಂಜರ್ಕೆ, ಅದೆಲ್ಲಿ ಬೇರೆ ತರ ಆಗ್ಬಿಡತ್ತೋ ಅಂತ. ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ ಅಣ್ಣ. ಬೇಡಮ್ಮ ಪ್ಲೀಸ್, ಅವನಿಗೆ ಮಾತ್ರ ಹೇಳಕ್ ಹೋಗ್ಬೇಡ. ಆಮೇಲೆ ಒಂದು ಹೋಗಿ ಇನ್ನೊಂದು ಆಗ್ಬಿಡುತ್ತೆ. ನಾನು ನೋಡ್ಕೋತೀನಿ ಬಿಡು, ಸುಮ್ಮನೆ ತಲೆನೋವು ಯಾಕೆ ಇದು. ಆಮೇಲೆ ಈ ವಿಷಯ ನೀನು ಅದಕ್ಕೆ ಹೇಳಿಲ್ಲ ತಾನೆ? ಇಲ್ಲ ಅಣ್ಣ, ಅಕ್ಕವ್ರ ಹತ್ರ ನಾನೇನು ಹೇಳಕ್ ಹೋಗ್ಲಿಲ್ಲ. ಹೇಳಿದ್ರೆ ಟೆನ್ಷನ್ ಮಾಡ್ಕೊಳ್ತಾರೆ. ಆದ್ರೆ ಆ ಕಿರಾತಕ ಬಂದಿದ್ದು ಮಕ್ಳಿಗೆ ಗೊತ್ತಾಯ್ತು. ಏನೋ ಮಕ್ಕಳು ಗೊತ್ತಾಗೋಯ್ತಾ? ಅವ್ರೇನಾದ್ರು ಹೇಳ್ಬಿಟ್ರೆ? ಇಲ್ಲ ಅಣ್ಣ, ಅವ್ರು ಹೇಳಲ್ಲ. ಹೇಳ್ಬಾರ್ದು ಅಂತ ಹೇಳಿ ಪ್ರಾಮಿಸ್ ತಗೊಂಡಿದ್ದೀನಿ. ಅವರಿಗೆ ಸೂಕ್ಷ್ಮಗಳೆಲ್ಲ ಅರ್ಥ ಆಗುತ್ತೆ. ಹಾಗಾದ್ರೆ ಸರಿ. ಮತ್ತೆ ಎಲ್ಲ ಆರಾಮ್ ತಾನೆ? ಸರಿ ಅಣ್ಣ, ನೀವೇನು ಕೇಳಿದೆ ಅಂತ
ಸರಿನಮ್ಮ, ನಾನು ಮತ್ತೆ ಕಾಲ್ ಮಾಡ್ತೀನಿ. ಓಕೆ, ಬಾಯ್. ಏನಾನಂದಿದ್ರು ಯಾವ್ದಾಗಬಾರ್ದು ಅಂದ್ಕೊಂಡಿದ್ವೋ ಅದೇ ಆಗೋ ಥರ ಇದೆಯಲ್ಲ. ಆ ಜಯದೇವ್ ಅಲ್ಲಿ ತನಕ ಹೇಗೋದ? ಅವನೇನು ಸಾಮಾನ್ಯವಾದ ಕಿರಾತಕ. ಡ್ರೆಸ್ ಹುಡ್ಕೊಂಡು ವಠಾರಕ್ಕೆ ಹೋಗೇ ಬಿಟ್ಟಿದ್ದಾನ. ಪುಣ್ಯ ವಠಾರದಲ್ಲಿ ಯಾರೂ ಕಾಣಿಸ್ಕೊಂಡಿಲ್ಲ. ಇದೆಲ್ಲ ಬೇರೆ ಎಲ್ಲೋ ಇರಬೇಕು ಅಂತ ಹೊರಟ್ಬಿಟ್ಟಿದ್ದಾನಲ್ಲ, ಅಷ್ಟೇ ತಾನೇ ನಮಗೂ ಬೇಕಾಗಿದ್ದು. ಅಯ್ಯೋ, ಮಿಂಚು ಇನ್ನೂ ಆಚೆನೇ ಬಂದಿಲ್ಲ. ಅವಳ ಆಚೆ ಬಂದ್ರೆ ನಾವೆಲ್ಲ ಟೆಂಪಲ್ಗೆ ಹೋಗ್ತಾ ಇದೀವಿ, ಪಪ್ಪನು ಕರ್ಕೊಬಾ ಅಂತ ಅನ್ಬೋದಾಗಿತ್ತು. ಹಾಯ್ ಮಿಂಚು, ಇವತ್ತು ನಾನು ನಮ್ ಚಿಕ್ಕಿ ಮಮ್ಮಿ ಎಲ್ರೂ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ, ಪಪ್ಪನು ಕರ್ಕೊಬಾ. ಜೊತೆಲಿ ಹೋದ್ರೆ ಚೆನ್ನಾಗಿರತ್ತೆ. ಹೌದಲ್ವಾ? ಸೂಪರ್ ಐಡಿಯಾ. ಇರು, ಕರ್ಕೊಂಡು ಬರ್ತೀನಿ. ಪಪ್ಪ, ನಾವು ದೇವಸ್ಥಾನ ಹೋಗಿ ಬರೋಣ. ದೇವಸ್ಥಾನಕ್ಕ? ಇದೇನು ಇದಕ್ಕಿದ್ದಾಗೆ? ಅದು ಪಪ್ಪ, ಆಕಾಶು, ಅವ್ರ ಮಮ್ಮಿ, ಅವ್ರ ಚಿಕ್ಕಿ ಎಲ್ಲರೂ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾರೆ. ನಾವು ದೇವಸ್ಥಾನಕ್ಕೆ ಹೋಗೋಣ ಪಪ್ಪ. ಬನ್ನಿ ಪಪ್ಪ, ಪ್ಲೀಸ್. ಇವತ್ತು ಬೇಡ ಪುಟ್ಟಿ, ಇನ್ಯಾವಳಾರು. ಪಪ್ಪ, ಇದಕ್ಕೆ ಹೋಗ್ಬಾರ್ದು. ಇವತ್ತು ನನಗೆ ಎಲ್ಲಿಗೆ ಹೋಗೋದಕ್ಕೂ ಮೂಡಿಲ್ಲ, ಮನಸ್ಸರಿ ಇಲ್ಲ. ನಿನಗೆ ಎಕ್ಸಾಮ್ ಇದೆ ಅಲ್ವಾ? ಹೋಗೋ. ಯಾವಾಗಲೂ ಹೀಗಿನ ಪಪ್ಪ, ಪ್ಲೀಸ್ ಪಪ್ಪ, ಚೆನ್ನಾಗಿರುತ್ತೆ, ಹೋಗೋಣ ಬನ್ನಿ ಪಪ್ಪ. ನಾನು ಬೇಡ ಅಂತ ತಾನೆ. ಪ್ಲೀಸ್ ಪಪ್ಪ, ಪ್ಲೀಸ್, ರೆಡಿಯಾಗಿ ಹೋಗೋಣ ಬನ್ನಿ. ಪುಟ್ಟಿ, ಯಾಕೆ ಇಷ್ಟ ಮಾಡ್ತಾ ಇದೆಯಾ? ಒಂದ್ಸರಿ ಹೋಗ್ಬೇಕಾ ನಾನು ನಿನಗೆ? ನಾನು ಪ್ರೀತಿ ಮಾಡ್ತೀನಿ, ಮುದ್ದು ಮಾಡ್ತೀನಿ ಅಂತ ಮಾತ್ರಕ್ಕೆ ನೀನು ಹೇಳಿದಾಗೆಲ್ಲ ನಾನು ಕೇಳೋಕ್ಕಾಗಲ್ಲ. ನಾನು ಹೇಳಿದಾಗ ನೀನು ಕೇಳಬೇಕು. ನನಗೆ ಇವತ್ತು ಮೂಡಿಲ್ಲ, ಎಲ್ಲಿಗೂ ಬರಲ್ಲ. ಎಕ್ಸಾಮ್ ಇದೆ ತಾನೆ, ಹೋಗಿ ಕೂತ್ಕೊಂಡು ಓದ್ಕೋ, ಹೋಗು ಗೋ. ಮಿಂಚು, ಓಕೆನಾ? ಗೌತಮ್ ಭೂಮಿಕಾ ಇಬ್ರು ಎದುರು ಬದ್ರ ಮನೇಲಿದ್ರು ಏನು ಮಾಡಕ್ ಆಗ್ತಿಲ್ಲ ಅಂದ್ರೆ ಏನ್ ಅರ್ಥ? ಆ ಮಗು ನೋಡಾನಂದ್, ಅವನು ನೋಡ್ತಿದ್ರೆ ಅಪ್ಪಿ ಮುದ್ದಾಡೋಣ ಅನ್ಸುತ್ತೆ. ಇಲ್ಲ, ನಾನು ಸುಮ್ಮನೆ ಕೂರಬಾರ್ದು. ಹೇಗಾದರೂ ಸರಿ, ನಾನು ಗೌತಮ್ನ ಭೂಮಿಕಾನ ನೋಡಲೇಬೇಕು. ಇವ್ರಿಗೆ ಹೇಳಿದ್ರೆ ಕರ್ಕೊಂಡು ಹೋಗಲ್ಲ ಅಂತ ಹೇಳ್ತಾರೆ. ನಾನೇ ಹೋಗಬೇಕು. ನಾನು ಇವ್ರಿಗೆ ಹೇಳ್ದೇನೆ ಹೋಗಬೇಕು. ಈಗಲೂ ನಾನು ಹೋಗಿ ನನ್ನ ಮಗ ಸೊಸೆನ ಒಂದು ಮಾಡಲಿಲ್ಲ ಅಂದರೆ ಮುಂದೆ ಹೇಗೆ?